ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೇನೆ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಚಟ್ನಿ ಪುಡಿನ ಮಾಡ್ಕೊತಾ ಇದ್ದೆ. ಹಾಗೆ ಸ್ವಲ್ಪ ವಿಡಿಯೋನ ಮಾಡ್ಕೊಂಡ್ರಾಯ್ತು ಅಂತ ವಿಡಿಯೋ ಮಾಡ್ತಾ ಚಟ್ನಿ ಪುಡಿ ಮಾಡ್ಕೊತಾ ಇದ್ದೆ. ಚಟ್ನಿ ಪುಡಿ ಮಾಡಲಿಕ್ಕೆ ನಾನಿಲ್ಲಿ ಶೇಂಗಾನ ಒಂದು ಬೌಲ್ನಷ್ಟು ಶೇಂಗಾ ತೊಗೊಂಡು ಹುರ್ಕೊಳ್ತಾ ಇದ್ದೆ. ಒಂದು ಬೌಲಷ್ಟು ಶೇಂಗಾ ತೊಗೊಂಡ್ರೆ ಒಂದು ಅರ್ಧ ಬೌಲ್ನಷ್ಟು ಒಣ ಕೊಬ್ಬರಿ ಸಿಗ್ತದಲ್ಲ, ಅದನ್ನು ಸ್ವಲ್ಪ ತೊಗೊಂಡಿದ್ದೆ. ಒಂದು ಬೌಲ್ನಷ್ಟು ಪುಟಾಣಿ. ಈಗ ಶೇಂಗಾನ ಹುರ್ಕೊಳ್ಬೇಕು. ಶೇಂಗಾ ಹುರ್ಕೊಳ್ಬೇಕು ಮೊದಲಿಗೆ. ಶೇಂಗಾದಷ್ಟೇ ಚಟ್ನಿ ಪುಡಿ ಮಾಡ್ಕೊಂತರು ಅದು ಟೇಸ್ಟೇ ಬೇರೆ ಇರ್ತದೆ. ಇದಕ್ಕೆ ನಾವು ಸ್ವಲ್ಪ ಒಣ ಕೊಬ್ಬರಿ, ಕಡೆಗೆ ಪುಟಾಣಿ, ಸ್ವಲ್ಪ ಶೇಂಗಾ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಇದು ಚಪಾತಿ, ರೊಟ್ಟಿ, ಊಟದ ಬದಿಗೆ ಹಿಂಗೆ ಅನ್ನ ಸಾಂಬಾರು ಊಟ ಮಾಡಬೇಕಾದ್ರೆ ಚಲೋ ಟೇಸ್ಟ್ ಆಗ್ತದೆ. ಚಲೋ ಮತ್ತು ಒಣ ಕೊಬ್ಬರಿ, ಶೇಂಗಾ ಇದೆಲ್ಲ ಚಲೋನೇ ಅಲ್ಲ. ಅದಕ್ಕೆ ನಾನು 3 ಮಿಕ್ಸ್ ಮಾಡಿ ಚಟ್ನಿ ಪುಡಿ ಮಾಡಿಟ್ಕೊಳ್ಳೋದು. ಅದಕ್ಕೆ ಶೇಂಗಾ ಹುರ್ಕೊಳ್ತಾ ಇದ್ದೆ. ಒಂದು ಸಲ ಮನೇಲಿ ಮಾಡಿ ನೋಡಿ, ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರ್ತದೆ. ಈಗ ಹುರ್ಕೊಳ್ತಾ ಇದ್ದೆ ಇದನ್ನು. ಅದು ಶೇಂಗಾ ಚಟ್ಪಟ್ ಅಂತ ಸಿಡಿಬೇಕು, ಅಷ್ಟುವರೆಗೂ ಹುರ್ಕೊಳ್ಬೇಕು ಶೇಂಗಾನ. ನೋಡಿ, ಈ ಥರ ಹುರ್ಕೊಳ್ಬೇಕು. ಶೇಂಗಾ ಹುರ್ಕೊಳ್ತಾ ಇದ್ದೆ ಇಲ್ಲಿ. ಈ ಥರ ಕೆಂಪಾಗಬೇಕು. ಕೆಲವೊಬ್ಬರು ಸಿಪ್ಪೆ ತೆಗಿತಾರೆ ಶೇಂಗಾದ್ದು. ನಾನು ಶೇಂಗಾದ ಸಿಪ್ಪೆ ತೆಗಿಯೋದಿಲ್ಲ. ಆ್ಯಕ್ಚುಲಿ ಅದನ್ನು ಸಿಪ್ಪೆ ತೆಗಿಬಾರ್ದಂತೆ. ಅದಕ್ಕೆ ನಾನು ಶೇಂಗಾ ಚಟ್ನಿ ಮಾಡಬೇಕಾದ್ರೆ ಯಾವಾಗಿದ್ದರೂ ಸಿಪ್ಪೆನ ತೆಗಿಯೋದಿಲ್ಲ. ಹುರಿದು ಡೈರೆಕ್ಟ್ ಹಾಗೆ ಮಿಕ್ಸಿ ಮಾಡ್ಕೊತೆ. ಇವಾಗಿಲ್ಲ ಆದರೂ ನಾನು ಸಿಪ್ಪೆ ತೆಗಿಯೋದಿಲ್ಲ, ಮಿಕ್ಸಿ ಹಾಗೆ ಮಾಡ್ಕೊಂಡ್ಬಿಡ್ತೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಂಡು ಒಂದೇ ಪ್ರಮಾಣದ ತೇಲಿ ಪುಟಾಣಿ, ಶೇಂಗಾ ತೊಗೊಂಡು ಅದಕ್ಕೆ ಸ್ವಲ್ಪ ಅರ್ಧ ತೊಗೊಳ್ಬೇಕು ಒಣಕಾಯಿ ತೊಗೊಂಡು ಚಟ್ನಿ ಪುಡಿ ಮಾಡ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿರ್ತದೆ. ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಇಲ್ಲಿ ನೋಡಿ, ಶೇಂಗಾ ಹುರ್ಕೊಳ್ತಾ ಇದ್ದೆ. ಈ ಥರ ಹುರ್ಕೊಂಡಾಯ್ತು. ಈಗ ಶೇಂಗಾ ಇದನ್ನು ಸ್ವಲ್ಪ ಒಂದು ಪ್ಲೇಟಿಗೆ ಹಾಕಿ ಆರ್ಲಿಕ್ಕೆ ಇಡಬೇಕು. ಬಿಸಿದೆ ಮಿಕ್ಸಿ ಮಾಡ್ಕೊಂಡ್ರೆ ಅದು ಎಣ್ಣೆ ಅಂಶ ಇರೋದ್ರಿಂದ ಹಿಡ್ಕೊಂಡ್ಬಿಡ್ತದೆ ಮಿಕ್ಸಿ ಜಾರಿಗೆ. ಅದಕ್ಕೆ ಅದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಆರ್ಲಿಕ್ಕೆ ಇಡಬೇಕು. ಅದನ್ನು ಆರ್ಲಿಕ್ಕೆ ಇಡ್ತಾ ಇದ್ದೆ ಇಲ್ಲಿ. ಈಗ ಒಣ ಕೊಬ್ಬರಿ ತೊಗೊಂಡಿದ್ನಲ್ಲ, ಅದನ್ನು ಮಿಕ್ಸಿ ಮಾಡ್ಕೋಬೇಕು ಫಸ್ಟು. ಒಣ ಕೊಬ್ಬರಿ ಅದನ್ನು ನಾನು ಹೆಚ್ಕೊಂಡ್ರಿಂದ ಅದು ಫಸ್ಟು ಮಿಕ್ಸಿ ಮಾಡ್ಕೊಂಡ್ರೆ ಸಣ್ಣ ಆಗ್ತದೆ. ಅಲ್ದಿರೋದ್ರ ಒಟ್ಟಿಗೆ ಹಾಕಿದ್ರೆ ಅದು ಸಣ್ಣ ಆಗೋದಿಲ್ಲ. ಅದಕ್ಕೆ ನೋಡಿ, ಈಗ ಒಣ ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡ್ರಾಯ್ತಂತ ಒಣ ಕೊಬ್ಬರಿ ಹಾಕೋತಾ ಇದ್ದೆ. ನೋಡಿ, ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಒಣ ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡಾಯ್ತು. ಇದಕ್ಕೆ ಪುಟಾಣಿ ಸೇರಿಸ್ಕೋಬೇಕು. ಈಗ ಕೊಬ್ಬರಿ ಸಣ್ಣ ಆದಮೇಲೆ ಪುಟಾಣಿ, ಕಡೆಗೆ ಶೇಂಗಾನು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಈಗ ಪುಟಾಣಿ ನಾವು ಸೇರಿಸ್ಕೊಂಡ್ರೆ ಅದರಲ್ಲಿ ಎಣ್ಣೆ ಅಂಶ ಇರ್ತದಲ್ಲ ಕೊಬ್ಬರಿಲಿ, ಕಡೆಗೆ ಶೇಂಗಾದಲ್ಲಿ, ಅದು ಎಣ್ಣೆ ಅಂಶ ಜಿಡ್ಡು ಹಿಡಿಯೋದಿಲ್ಲ. ಮಿಕ್ಸಿ ಜಾರಿಗೆ ಚೆನ್ನಾಗಿ ಸಣ್ಣ ಆಗ್ತದೆ. ಅದಕ್ಕೆ ಪುಟಾಣಿ ಸೇರಿಸ್ಕೊಂಡು ಈಗ ಶೇಂಗಾ ಸೇರಿಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಕಡೆಗೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು. ಈಗ ಬೆಳ್ಳುಳ್ಳಿ ಹಾಕೋತಾ ಇದ್ದೆ. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು. ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕಲ್ಲುಪ್ಪು ಸೇರಿಸ್ಕೊಳ್ತಾ ಇದ್ದೆ. ಕಲ್ಲುಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ಕೋಬೇಕು. ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಇದನ್ನು ಮಾಡಿ ಸೇರಿಸ್ಕೋಬೇಕು. ನೋಡಿ, ಈ ಥರ ಬಂತು. ಈಗ ಇದಕ್ಕೆ ಅಚ್ಚ ಖಾರದ ಪುಡಿ ಸೇರಿಸ್ಕೋಬೇಕು. ನಾನು 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೆ ಇಲ್ಲಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಸೇರಿಸ್ಕೋಬೋದು. ಇದನ್ನ ಮತ್ತೊಮ್ಮೆ ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿ, ಕಲರ್ ಎಷ್ಟು ಸಖತ್ತಾಗಿ ಬಂದಿದೆ. ಇದನ್ನು ಹಾಗೆ ನಾವು ಎತ್ತಿಡಬಾರ್ದು. ಚಟ್ನಿ ಪುಡಿ ರೆಡಿ ಆದಮೇಲೆ ಇದು ಸ್ವಲ್ಪ ತಟ್ಟೆಗೆ ಹಾಕಿ ಆರಿಸ್ಬೇಕು. ಅದು ತಣ್ಣಾಗಿ ಆರಿದ ಮೇಲೆ ನಾವು ಎತ್ತಿಟ್ಕೊಂಡ್ರೆ ಒಂದು 15ರಿಂದ 20 ದಿನ ಚಲೋ ಬರ್ತಿದೆ. ನಾವು ಒಣ ಕೊಬ್ಬರಿನ ಚಲೋ ಇರೋ ತೊಗೊಂಡ್ರೆ ಚೆನ್ನಾಗಿರ್ತದೆ. ಸ್ವಲ್ಪ ಹಸಿ ಇದ್ದರೆ
ಅಷ್ಟು ಬಾಳಿಕೆ ಬರುವುದಿಲ್ಲ ಚಟ್ನಿ ಪುಡಿ. ನೋಡಿ ಈ ಥರ ಆಯಿತು. ಟೇಸ್ಟ್ ಮಾತ್ರ ಅಷ್ಟೇ ಸಖತ್ತಾಗಿರ್ತದೆ. ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ನ ನೋಡಿ ಅಂತ ಹೇಳ್ತೇನೆ. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಆಲ್.